ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಬೆಳಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಟು ಮಕ್ಕಳನ್ನ ಕೂಡ ಸ್ಕೂಲಿಗೆ ರೆಡಿ ಮಾಡಿ ಬಿಟ್ಟು ಬಂದಿದ್ದಾಯಿತು. ಇನ್ನು ಟಿಫನಿಗೆ ಏನು ಮಾಡಿದೆ ಅಂತ ನಾನು ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಪುದೀನ ನಮ್ಮ ಗಿಡದಲ್ಲೇ ಇತ್ತು. ಸರಿ, ಅದನ್ನೇ ಸ್ವಲ್ಪ ಪುದೀನನ ಕಿತ್ಕೊತಾ ಇದ್ದೀನಿ. ಫ್ರೆಶ್ ಆಗಿರುತ್ತೆ ಪುದೀನ, ಕಿತ್ಕೊಂಡು ಆವಾಗಲೇ ಸಾಂಬಾರು ಮತ್ತು ಅಡುಗೆಗಳಿಗೆ ಯೂಸ್ ಮಾಡ್ಕೊಂಡಿದ್ದರಿಂದ ತುಂಬಾ ಚೆನ್ನಾಗಿ ಚಿಗುರಿತ್ತು ಪುದೀನ. ಇದು ನಾನು ಅಂಗಡಿನಲ್ಲಿ ಪುದೀನ ತಂದಾಗ ಇದನ್ನೇ ಸ್ವಲ್ಪ ಕಟ್ ಮಾಡಿಕೊಂಡು ಆ ಬೇರನ್ನ ಮಾತ್ರ ಹಾಕಿದೆ. ತುಂಬ ಚೆನ್ನಾಗಿ ಪುದೀನ ಬಂದಿದೆ. ನಾವೇ ಬೆಳೆದ್ಬಿಟ್ಟು ನಾವೇ ಕಿತ್ತಿ ಅಡುಗೆಗೆ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಂತ ಅನಿಸುತ್ತೆ. ಇನ್ನು ಬೆಳಗ್ಗೆ ಟಿಫನ್ಗೆ ನಾನು ಬಿಸಿಬೇಳೆ ಬಾತನ್ನ ಮಾಡಿದ್ದೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ರೆಸಿಪಿ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ರೆಸಿಪಿನ ನಾನು ಶೇರ್ ಮಾಡ್ಕೊತಾ ಇಲ್ಲ. ಇನ್ನು ಟಿಫನ್ ಕೂಡ ಮುಗಿಸ್ಕೊಂಡಿದ್ದಾಯಿತು. ಟಿಫನ್ನ ತಿಂದ್ಬಿಟ್ಟು ಇನ್ನು ಒಂದು ಸ್ಯಾರಿ ಕುಚ್ಕಟ್ಟೋದಿತ್ತು ಅಂತ ಅಂದ್ಬಿಟ್ಟು ಇನ್ನು ಆ ಸ್ಯಾರಿನೂ ಕೂಡ ಕುಚ್ಕಟ್ಟಿದ್ದಾಯಿತು. ಹಿಂದಿನ ದಿವಸನೇ ಥ್ರೆಡ್ ಎಲ್ಲ ತೊಗೊಂಡು ಬಂದು ಸ್ವಲ್ಪ ಕಟ್ಟಿ ಮುಗಿಸಿದ್ದೆ, ಕಟ್ಟಿ ರೆಡಿ ಮಾಡಿಟ್ಟಿದ್ದೆ. ಇನ್ನು ಫುಲ್ ಒಂದಿನ ಪೂರ್ತಿ ಆಯಿತು ಈ ಸ್ಯಾರಿನ ಕಟ್ಬಿಟ್ಟು ಕಸ್ಟಮರಿಗೆ ಕೊಟ್ಟಿದ್ದಾಯಿತು. ಇನ್ನು ನೆಕ್ಸ್ಟು ಬ್ಲೌಸ್ ಎಲ್ಲ ಕಟ್ ಮಾಡಿದಿತ್ತು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಬ್ಲೌಸ್ನೆಲ್ಲ ಸ್ಟಿಚ್ ಮಾಡಿಟ್ಟಿದ್ದೀನಿ. ಈ 3 ಬ್ಲೌಸು ಕೂಡ ಕಸ್ಟಮರ್ಸ್ದೇ ಸ್ಟಿಚ್ ಮಾಡಿ ಇಟ್ಟಿದ್ದಾಯಿತು. ಸ್ಟಿಚ್ ಮಾಡಲ್ಲ ಆದಮೇಲೆ ಸ್ವಲ್ಪ ಹೊರಗಡೆ ಹೋಗ್ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಹಸ್ಬೆಂಡ್ ಜೊತೆ ಹೊರಗಡೆ ಬಂದಿದ್ದೀನಿ. ಇನ್ನು ಸ್ವಲ್ಪ ಐಟಮ್ಸ್ ತೊಗೊಂಡು ಹೋಗೋದಿತ್ತು ಅಂತ ಹೇಳ್ಬಿಟ್ಟು ಅಂಗಡಿ ಹತ್ರ ಬಂದೆ. ಇನ್ನು ನಾನು ಸಾಂಬಾರು ಪುಡಿ ಯಾವಾಗೂ ಅಮ್ಮನ ಹತ್ರನೇ ಮಾಡಿಸ್ಕೊತೀನಿ, ಅಮ್ಮ ಮಾಡಿಕೊಡ್ತಾರೆ. ಅಮ್ಮ ಮಾಡೋಕ್ಕಾಗಿಲ್ಲ ಅಂತಂದರೆ ನಾನು ಹೊರಗಡೆ ತೊಗೊಂಡ್ಬರ್ತೀನಿ. ಇದು ನಮ್ಮ ಮನೆ ಹತ್ರನೇ ನಿಯರ್ ಬೈ ಇಲ್ಲಿರೋ ಶಾಪಲ್ಲಿ ಸಾಂಬಾರು ಪುಡಿ ಸಿಗುತ್ತೆ. ಸರಿ, ಖಾರದ ಪುಡಿ ಮತ್ತು ಹುಳಿ ಸಾಂಬಾರು ಪುಡಿ ಎರಡನ್ನೂ ತೊಗೊಂಡೆ. ನಮ್ಮ ಮಕ್ಕಳು ಬೂಂದಿ ಬೇಕಂತ ಹೇಳಿದ್ರು, ಅದನ್ನು ತೊಗೊಂಡೆ. ಇನ್ನು ಸ್ವಲ್ಪ ಎಣ್ಣೆಲಿ ಕರೀಲಿಕ್ಕೆ ಹಪ್ಪಳ ಥರ ಬೇಕು ಬೋಟಿ ಅಂತ ಹೇಳಿದ್ರು ಅಂತ ಅದನ್ನು ತೊಗೊಂಡು ಇನ್ನು ನಾವು ನಮ್ಮನೆ ಹತ್ರನೇ ಇರೋ ನಿಯರ್ ಬೈ ಅಂಗಡೀಲಿ ಸ್ವಲ್ಪ ರೇಷನ್ ಬೇಕಿತ್ತು ಅಂತ ಅಂದ್ಬಿಟ್ಟು ರೇಷನ್ ಅಂಗಡಿ ಬಂದಿದ್ದೀನಿ. ಏನೇನು ಬೇಕೆಲ್ಲ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಇಲ್ಲೂ ಕೂಡ ಏನೇನು ಬೇಕಂತ ಎಲ್ಲ ತೊಗೊಂಡು ಕಟ್ಟಿಸ್ಕೊಂಡಿದ್ದಾಯಿತು. ಇನ್ನು ರೇಷನ್ ಎಲ್ಲ ತೊಗೊಂಡು ಕಟ್ಟಿಸ್ಕೊಂಡು ಇವಾಗ ರಿಟರ್ನ್ ನಾವು ಮನೆ ಕಡೆ ಹೋಗ್ತಾಯಿದ್ವಿ. ನನ್ನ ಮಗ ಯಾಕೋ ಸ್ವಲ್ಪ ಸುಸ್ತಾಗಿದ್ದ, ಅಳ್ತಾನೆ ಇದ್ದ. ಸರಿ, ಅವ್ನಿಗೆ ಯಾಕೋ ಟಯರ್ಡ್ ಆಗಿದೆ ಅಂತ ಅಂದ್ಕೊಂಡು ಇನ್ನು ಆಂಟಿ ಮನೆ ಹತ್ರ ಕರ್ಕೊಂಡೋದೆ. ಇನ್ನು ಹಸ್ಬೆಂಡ್ ಹೋದ್ರು. ಸರಿ, ಇನ್ನು ಆಂಟಿ ಮನೆ ಹತ್ರ ನಮ್ಮ ಮನೆಯೊಂದಿಗೆ ಹೋಗ್ಬಿಡೋಣ ನೆಡ್ಕೊಂಡು ಅಂತ ಹೇಳ್ಬಿಟ್ಟು ಇನ್ನು ನನ್ನ ಮಗನಿಗೆ ದೃಷ್ಟಿ ತೆಗಿಸ್ತಾ ಇದ್ದೀನಿ. ಆಂಟಿ ಹತ್ರ ದೃಷ್ಟಿ ತೆಗ್ಸಿದ್ರೆ ಸ್ವಲ್ಪ ಅರಿಯುತ್ತಲ್ವ, ಮಕ್ಕಳು ಸ್ವಲ್ಪ ಚುರುಕಾಗ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ಆಂಟಿ ದೃಷ್ಟಿ ತೆಗಿತಾ ಇದ್ದಾರೆ. ಅದನ್ನು ಒಂದು ಕ್ಲಿಪ್ಪಿಂಗ್ನ ಮಾಡಿಕೊಂಡೆ. ಇನ್ನು ನೀವು ಯಾರ್ಯಾರೆಲ್ಲ ಈ ರೀತಿಯಾಗಿ ಮಕ್ಕಳಿಗೆ ದೃಷ್ಟಿ ತೆಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಇನ್ನು ಮಕ್ಕಳಂತೂ ಸ್ವಲ್ಪ ದಿನ ಚೆನ್ನಾಗಿದ್ರೆ ಸ್ವಲ್ಪ ದಿನ ಚೆನ್ನಾಗಿರಲ್ಲ. ಸರಿ, ಸ್ವಲ್ಪ ಮೂಡ್ ಸ್ವಿಂಗ್ಸಲ್ಲಿ ಇದ್ದ ಅವನು ಯಾಕೋ ಸುಸ್ತಂತ ಗೊತ್ತಾಗುತ್ತಲ್ವ ನಮಗೆ, ಆವಾಗ ಸ್ವಲ್ಪ ದೃಷ್ಟಿ ಎಲ್ಲ ತೆಗ್ಸಾಕಿದ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ದೃಷ್ಟಿ ತೆಗಿಸ್ತಾ ಇದ್ದೀನಿ ನಾನು. ಅವನಿಗೆ ಸ್ವಲ್ಪ ದೃಷ್ಟಿ ಥರನೇ ಆಗಿತ್ತು. ಇನ್ನು ಮನೆಗೆ ಹೋದ್ಮೇಲೆ ಸಿರಪ್ ಎಲ್ಲ ಹಾಕ್ತೆ. ಸಿರಪ್ ಹಾಕಿದ್ರು ಅವ್ನಿಗೇನು ಅಷ್ಟೇನು ಅನಿಸಿಲ್ಲ. ಸ್ವಲ್ಪ ದೃಷ್ಟಿ ತೆಗೆದ್ಮೇಲೆ ಸರಿ ಹೋಗ್ತಾನೆ ಅಂತ ಅಂದ್ಬಿಟ್ಟು ಇನ್ನು ಬೆಳಗ್ಗೆನೂ ಕೂಡ ಸಿರಪ್ ಕುಡಿಸಿದ್ದೆ. ಇವಾಗೂ ಸ್ವಲ್ಪ ದೃಷ್ಟಿ ತೆಗಿತಾ ಇದ್ದಾರೆ ಅವ್ರ ಅಜ್ಜಿ. ತಪಸ್ಸೆ ಮಾಮನ 10 ರೂಪಾಯಿ ವಸೂಲಿ ಮಾಡೋದು. ಮಾಮಂಗೆ ತಿಂಡಿ ಕೊಟ್ಬಿಟ್ಟು ದುಡ್ಡು ಇಸ್ಕೊಂತಾರದಂದ್ರೆ ಅದು ಕೀರ್ತನೆ ಇರಬೇಕು ಅಲ್ಲ ಕೀರ್ತನ್? ಇನ್ನು ದೃಷ್ಟಿ ತೆಗೆಸ್ಕೊಂಡು ಅವ್ರ ಅಜ್ಜಿ ಮನೆಯಿಂದ ಬಂದಮೇಲೆ ನಮ್ಮ ಮನೆಗೆ ಬಂದು ದೋಸೆ ಮಾಡಿಬಿಟ್ಟು ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮಕ್ಕಳು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಪಲ್ಯ ಜೊತೆ ನಾನು ಕುಂಬಳಕಾಯಿ ಪಲ್ಯನ ಮಾಡ್ಕೊಂಡಿದ್ದೆ. ಸ್ವಲ್ಪ ಸೌತೆಕಾಯಿನ ಕಟ್ ಮಾಡಿಕೊಂಡು ತಿಂದ್ಬಿಟ್ಟು ಊಟನ ಮುಗಿಸಿದ್ದು. ಈ ರೀತಿಯಾಗಿತ್ತು ನಮ್ಮ ದಿನಚರಿ. ನಿಮ್ಗೇನಾದರೂ ಈ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ?